ಈಗ ನಿಮಗೆ ಶರತ್ ಮಡಿವಾಳ ಮರ್ಡ್ರು, ಅಶ್ರಫ್ ಕಲಾಯಿ ರಿವೆಂಜ್ ಆಯಿತು. ಅಶ್ರಫ್ ಕಲಾಯಿ ಮರ್ಡ್ರ್ ಇದೆಯಲ್ಲ, ಅಶ್ರಫ್ ಕಲಾಯಿ ಮರ್ಡ್ರ್ ಆಗಿರುತ್ತೆ ಮರಳು ಮಾಫಿಯಾದ ಹಿನ್ನೆಲೆ ಅದು. ಯಾವುದೇ ಶರತ್ ಮಡಿವಾಳ ಆಗಲಿ ಅಶ್ರಫ್ ಕಲಾಯಿ ಆಗಲಿ ಪರಸ್ಪರ ಎರಡು ಮರ್ಡ್ರಿಗೆ ಲಿಂಕೇ ಇಲ್ಲ. ಶರತ್ ಮಡಿವಾಳನ ಮರ್ಡ್ರ್ ಹಿಂದೆನೂ ಮರಳು ಮಾಫಿಯಾ ಇದೆ, ಅಶ್ರಫ್ ಕಲಾಯಿ ಮರಳು ಮಾಫಿಯಾ ಇದೆ. ಯಾವ ಭರತ್ ಕುಂಬ್ಡೆಲು ಸುಹಾಸ್ ಶೆಟ್ಟಿ ಮರ್ಡರ್ ಆದ ತಕ್ಷಣ ಮರ್ಡರ್ ಆದಮೇಲೆ ಪ್ರಚೋದನಕಾರಿ ಭಾಷಣ ಮಾಡಿದ್ದ. ನಾವು ಕಡಿದ್ರೆ ಸ್ಟಿಚ್ ಹಾಕೋಕ್ಕೆ ಜಾಗ ಇರಲ್ಲ, ಹಂಗೆ ಕಡಿತೀವಿ ನಾವು, ಒಂದಕ್ಕೆ 3 ಹೆಣ ತರ್ತೀವಿ. ಇಂಥರ ಭಾಷಣದ ಪ್ರಭಾವದಿಂದನೇ ಅಬ್ದುಲ್ ರೆಹಮಾನ್ ಮರ್ಡರ್ ಆಗಿರೋದಲ್ಲಿ. ಓಕೆ, ಈ ಭರತ್ ಕುಂಬ್ಡೆಲ್ ಯಾರು? ಅಶ್ರಫ್ ಕಲಾಯಿನ ಮರ್ಡರ್ ಮಾಡ್ತಾನೋ. ಹೀ ಈಸ್ ಕಾಂಟ್ರಾಕ್ಟ್ ಕಿಲ್ಲರ್. ಸುಪಾರಿ ತಗೊಂಡು, ಮರಳು ಮಾಫಿದಿಂದ ಸುಪಾರಿ ತಗೊಂಡು ಕಲಾಯಿನ ಹೊಡೆದಿರೋದು. ಯಾವ ರಿವೆಂಜ್ ಇಲ್ಲ ಅಲ್ಲಿ. ಅಲ್ಲಿಂದ ಆಚೆಗೆ ಹಿಂದೂ ಧರ್ಮ ರಕ್ಷಕ ಕೋಡಿಕೆರೆ ಗ್ಯಾಂಗ್ ಅಂತಿದೆ ಅಲ್ಲಿ. ಆಯ್ತು, ಕೋಡಿಕೆರೆ ಗ್ಯಾಂಗ್ ಅಂದ್ರೆ ನಿಮ್ಮ ಸುರತ್ ಕಲ್ ಹತ್ರ ಒಂದು ಕೋಡಿಕೆರೆ ಅಂತ ಬರುತ್ತೆ, ಊರ ಹೆಸರು ಕೋಡಿಕೆರೆ. ಅಲ್ಲಿನ ಹುಡುಗರೆಲ್ಲ ಆಲ್ಮೋಸ್ಟ್ ರೋಡಿ ಎಲಿಮೆಂಟ್ಗಳೇ ಇರೋದು. ಇವತ್ತು ಯಾರು ಹಿಂದುತ್ವ ರಕ್ಷಣೆ, ಸುಹಾಸ್ ಶೆಟ್ಟಿ ರೌಡಿ ಶೀಟ್ರು, ಭರತ್ ಕುಂಬ್ಳೆ ರೌಡಿ ಶೀಟ್ರು, ಧರ್ಮ ರಕ್ಷಣೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಕಡಿತಾ ಇದ್ದಾರೋ ಕಡಿಯೋರೆಲ್ಲರೂ ರೌಡಿಗಳೇ. ಹಾಗಾದ್ರೆ ರೌಡಿ ಶೀಟ್ರು ಓಪನ್ ಆದ್ಮೇಲೆ ಕಡಿತಿರೋದವರು ರೌಡಿಗಳೇ, ಯಾರು ಅಮಾಯಕರು ಕಡಿತಿಲ್ಲ. ಅಂದ್ರೆ ಪೊಲೀಸರು ಏನಕ್ಕೆ ಸುಮ್ಮನೆ ಇದ್ದಾರೆ? ಮತ್ತೆ ಯಾರು ಪೊಲೀಸರು